ನಮಸ್ಕಾರ ಫ್ರೆಂಡ್ಸ್, ನಾನು ಶ್ರೀದೇವಿ. ಮತ್ತೆ ನೀವು ನೋಡ್ತಾ ಇದ್ದೀರಾ ನಿಮ್ಮ ಫೇವರೆಟ್ ಚಾನಲ್ ಶ್ರೀದೇವಿ ಆನ್ಲೈನ್ ಕ್ಲಾಸಸ್. ಇವತ್ತಿನ ವಿಡಿಯೋನಲ್ಲಿ ನಾವು ಸ್ಲೀವ್ಸದ ಕಟ್ಟಿಂಗನ್ನು ತುಂಬ ಈಸಿಯಾಗಿ ಹೇಗೆ ಮಾಡಬಹುದು ಅಂತ ನೋಡ್ತಾ ಇದ್ದೀವಿ. ಸೊ ಯಾರಿಗೆಲ್ಲ ಸ್ಲೀವ್ಸ್ ಕಟ್ಟಿಂಗ್ ಹೇಗೆ ಮಾಡಬೇಕಪ್ಪ, ಪರ್ಫೆಕ್ಟಾಗಿ ಶೇಪನ್ನು ಯಾವ ರೀತಿ ತೊಗೋಬೇಕು, ಫ್ರಂಟ್ ಯಾವುದು ಬ್ಯಾಕ್ ಯಾವುದು, ಈ ರೀತಿ ಏನಾದರೂ ಕನ್ಫ್ಯೂಷನ್ ಆಗ್ತಾ ಇದ್ದರೆ ಈ ವಿಡಿಯೋನ ಸ್ಕಿಪ್ ಮಾಡಲ್ದೆ ನೀವು ಪೂರ್ತಿಯಾಗಿ ನೋಡಿ. ಅಂದರೆ ನಿಮ್ಮ ಎಲ್ಲ ಕನ್ಫ್ಯೂಷನ್ ಕ್ಲಿಯರ್ ಆಗುತ್ತೆ ಮತ್ತು ತುಂಬ ಈಸಿಯಾಗಿ ಕ್ವಿಕ್ಲಿ ನೀವು ಸ್ಲೀವ್ಸ್ ಕಟ್ಟಿಂಗ್ ಮಾಡೋಕ್ಕೆ ಕಲಿತೀರಾ. ಸೊ ಫಸ್ಟ್ ಆಫ್ ಆಲ್ ನೋಡಿ, ಸ್ಲೀವ್ಸ್ ಕಟ್ಟಿಂಗ್ ಮಾಡೋಕ್ಕೆ ನಮಗೆ ಈ ಥರ 3 ಮೆಜರ್ಮೆಂಟ್ಸ್ ಬೇಕಾಗುತ್ತೆ. ಒಂದು ಸ್ಲೀವ್ಸದ ಲೆಂತ್, ಸ್ಲೀವ್ಸದ ರೌಂಡ್ ಮತ್ತು ಆರ್ಮ್ ಹೋಲ್. ಈ 3 ಮೆಜರ್ಮೆಂಟ್ಸನ್ನು ನಾನು ನನ್ನ ಅಳತೆ ಪ್ರಕಾರ ಬರೆದಿದ್ದೀನಿ. ನೀವು ನಿಮ್ಮ ಅಳತೆ ಏನು ಇದೆ, ನಿಮಗೆ ಸ್ಲೀವ್ಸದ ಲೆಂತ್ ಎಷ್ಟು ಬೇಕು, ಸ್ಲೀವ್ಸದ ರೌಂಡ್ ನಿಮ್ಮದು ಎಷ್ಟು ಬರುತ್ತೆ ಮತ್ತು ಆರ್ಮ್ ಹೋಲ್ ನಿಮ್ಮದು ಎಷ್ಟು ಇದೆ, ಈ 3 ಮೆಜರ್ಮೆಂಟನ್ನು ಫಸ್ಟ್ ಆಫ್ ಆಲ್ ತಗೊಳ್ಳಿ. ಓಕೆ, ಹಾಗಾದರೆ ಬನ್ನಿ ಇವಾಗ ಸ್ಲೀವ್ಸದ ಕಟ್ಟಿಂಗ್ ಮತ್ತು ಮಾರ್ಕಿಂಗನ್ನು ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕಾಗಿ ನಾನು ಇಲ್ಲಿ ಒಂದು ಬಟ್ಟೆನ ಇಟ್ಟಿದ್ದೀನಿ. ಇದು ಪ್ಲೇನ್ ಬಟ್ಟೆ ಇದೆ. ಎಲ್ಲ ಮಾರ್ಕಿಂಗ್ ನಿಮಗೆ ಚೆನ್ನಾಗಿ ಕಾಣಲಿ ಅಂತ ನಾನು ಈ ಥರ ಒಂದು ಪ್ಲೇನ್ ಬಟ್ಟೆನ ತಗೊಂಡಿದ್ದೀನಿ. ಸೊ ಇದೇ ಪದ್ಧತಿನ ನೀವು ನಿಮ್ಮ ಬ್ಲೌಸ್ ಪೀಸ್, ಲೈನಿಂಗ್ ಬಟ್ಟೆ ಎಲ್ಲಿ ನಿಮಗೆ ರಿಕ್ವೈರ್ಡ್ ಇದೆ ಅಲ್ಲಿ ಇದೇ ಸೇಮ್ ಮೆಥಡನ್ನು ಫಾಲೋ ಮಾಡಿ. ಈಗ ನೋಡ್ತಾ ಇರ್ಬೋದು, ನಾನು ಬಟ್ಟೆನ ಈ ರೀತಿ ಫೋಲ್ಡ್ ಮಾಡಿ ಇಟ್ಟಿದ್ದೀನಿ. ಅಂದರೆ ಈ ಕಡೆ ಓಪನ್ ಸೈಡ್ ಇದೆ ಮತ್ತು ಈ ಕಡೆ ಇದು ನೋಡಿದರೆ ಇದು ಫೋಲ್ಡೆಡ್ ಸೈಡ್ ಬರುತ್ತೆ. ಓಕೆ, ಸೊ ಇದೇ ರೀತಿ ನೀವು ಕೂಡ ಫಸ್ಟ್ ಆಫ್ ಆಲ್ ಬಟ್ಟೆನ ಫೋಲ್ಡ್ ಮಾಡ್ಕೋಬೇಕು. ಫಸ್ಟ್ ಆಫ್ ಆಲ್ ನಾನು ಸ್ವಲ್ಪ ನನ್ನ ಬಟ್ಟೆ ಮೇಲ್ಗಡೆ ಕೆಳಗಡೆ ಇದೆ, ಹೀಗಾಗಿ ಇಲ್ಲಿ ಒಂದು ಸ್ಟ್ರೇಟ್ ಲೈನನ್ನು ಡ್ರಾ ಮಾಡ್ತಾ ಇದ್ದೀನಿ. ಸೋ ದಟ್ ಅದು ಮೇಲ್ಗಡೆ ಕೆಳಗಡೆ ಪಾರ್ಟ್ ಏನಿದೆ ಅದು ಈಕ್ವಲ್ ಆಗಿ ಒಂದು ಲೆಂತ್ನಲ್ಲಿ ಬರಲಿ ಅಂತ. ಸೊ ನಿಮ್ಮ ಬಟ್ಟೆ ಆಲ್ರೆಡಿ ಲೆಂತ್ನಲ್ಲಿ ಇದ್ದರೆ ಈ ಲೈನ್ ನೀವು ಹಾಕುವ ನೆಸೆಸಿಟಿ ಇಲ್ಲ. ಬಟ್ ನಿಮ್ಮದು ಬಟ್ಟೆ ಕೂಡ ನಂತರ ಸ್ವಲ್ಪ ಮೇಲ್ಗಡೆ ಕೆಳಗಡೆ ಆಗಿದ್ದರೆ ಫಸ್ಟ್ ಆಫ್ ಆಲ್ ಒಂದು ಸ್ಟ್ರೇಟ್ ಲೈನನ್ನು ಈ ರೀತಿ ಡ್ರಾ ಮಾಡ್ಕೊಳ್ಳಿ. ಇದರ ನಂತರ ಏನು ಮಾಡಬೇಕು ಅಂದರೆ ಫಸ್ಟು ನಾವು ಮಾರ್ಕ್ ಮಾಡಬೇಕು ಸ್ಲೀವ್ಸದ ಉದ್ದ. ಈಗ ನೋಡಿ, ನನ್ನ ಮೆಜರ್ಮೆಂಟ್ ಪ್ರಕಾರ ಸ್ಲೀವ್ಸದ ಉದ್ದ 6 ಇಂಚ್ ಇದೆ. ಸ್ಲೀವ್ಸದ ಲೆಂತ್ನಲ್ಲಿ 1 ಇಂಚದ ಸ್ಟಿಚಿಂಗ್ ಮಾರ್ಜಿನನ್ನು ಆ್ಯಡ್ ಮಾಡಿ ಮಾರ್ಕ್ ಮಾಡಬೇಕು. ಸೊ ನನ್ನ ಉದ್ದ ಇವಾಗ 6 ಇಂಚ್ ಇದೆ, ಅದರಲ್ಲಿ 1 ಇಂಚದ ಸ್ಟಿಚಿಂಗ್ ಮಾರ್ಜಿನ್ ಆ್ಯಡ್ ಮಾಡಿದಾಗ ಅದು 7 ಇಂಚ್ ಆಗುತ್ತೆ. ಸೊ ಹೀಗಾಗಿ ನಾನು 7 ಇಂಚಕ್ಕೆ ಇಲ್ಲಿ ಒಂದು ಮಾರ್ಕನ್ನು ಹಾಕ್ತಾ ಇದ್ದೀನಿ. ಯಾವ ಮಾರ್ಕಿಂಗ್ಸ್ ಯಾವ ರೀತಿ ಹಾಕ್ತಾ ಇದ್ದೀನಿ ಎಲ್ಲನೂ ನೀಟಾಗಿ ಒಬ್ಸರ್ವ್ ಮಾಡ್ಕೊಳ್ಳಿ. ತುಂಬ ಈಸಿ ಮತ್ತು ತುಂಬ ಸಿಂಪಲ್ ಮೆಥಡನ್ನು ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಓಕೆ, ಇದು ಆಯಿತು ನಮ್ಮ ಸ್ಲೀವ್ಸದ ಉದ್ದ. ಸೊ ಈ ಲೈನನ್ನು ಫಸ್ಟ್ ಆಫ್ ಆಲ್ ಡ್ರಾ ಮಾಡ್ಕೊಳ್ಳಿ. ಇದರ ನಂತರ ಬರುತ್ತೆ ನಮ್ಮ ಕ್ಯಾಪ್ ಹೈಟ್. ಅದನ್ನು ನಾನು ತಗೊಳ್ತಾ ಇದ್ದೀನಿ 3.5 ಇಂಚ್. ಎಲ್ಲಿಂದ ಅಂದರೆ ಈ ಸ್ಲೀವ್ಸದ ಉದ್ದ ನಾವು ಏನು ಮಾರ್ಕ್ ಮಾಡಿದ್ದೀವಿ ಅಲ್ಲಿಂದ ನಾನು ಮೇಲುಗಡೆ ನೋಡಿ, ಟೇಪನ್ನು ಈ ರೀತಿ ಹಿಡಿದು ಕೆಳಗಡೆ, ಮೇಲುಗಡೆ ಅಲ್ಲ ಕೆಳಗಡೆ 3.5 ಇಂಚ್ಗೆ ಒಂದು ಲೈನನ್ನು, ಒಂದು ಪಾಯಿಂಟನ್ನು ಮಾರ್ಕ್ ಮಾಡ್ತಾ ಇದ್ದೀನಿ. ಈ 3.5 ಇಂಚ್ ಫಿಕ್ಸ್ ಇರುತ್ತೆ. ಇದನ್ನು ನೀವು ಕೂಡ 3.5 ಇಂಚನೇ ತಗೋಬೇಕು. ಓಕೆ, ಸೊ ಈ 3.5 ಇಂಚದ ಮಾರ್ಕ್ ಕೂಡ ನಾನು ಈ ರೀತಿ ಒಂದು ಲೈನನ್ನು ಹಾಕ್ಕೊಳ್ತಾ ಇದ್ದೀನಿ. ಇದರ ನಂತರ ಬರುತ್ತೆ ನಮ್ಮ ಆರ್ಮ್ ಹೋಲ್. ಆರ್ಮ್ ಹೋಲ್ ನೋಡಿ, ನಂದು 7.25 ಇಂಚ್ ಇದೆ. ಸೊ ಅದನ್ನು ಯಾವ ರೀತಿ ಮಾರ್ಕ್ ಮಾಡಬೇಕು, ನಿಮ್ಮ ಆರ್ಮ್ ಹೋಲ್ ಎಷ್ಟು ಇದೆ ನೋಡ್ಕೊಳ್ಳಿ. ಈ ಮೇಲುಗಡೆ ಸ್ಲೀವ್ಸದ ಲೆಂತದ ಲೈನ್ ಏನಿದೆ ಇಲ್ಲಿಗೆ ನೋಡಿ, ಫೋಲ್ಡೆಡ್ ಪಾರ್ಟ್ಗೆ ಇಲ್ಲಿ ನಿಮಗೆ ಈ ಲೈನ್ ಕಾಣಿಸ್ತಾ ಇದೆ. ಇಲ್ಲಿಂದ ಟೇಪನ್ನು ಈ ರೀತಿ ಕ್ರಾಸ್ನಲ್ಲಿ ಹಿಡಿಬೇಕು. ನೋಡಿ, ನಾನು ತೋರಿಸ್ತಾ ಇದ್ದೀನಿ. ಟೇಪನ್ನು ಈ ರೀತಿ ಕ್ರಾಸ್ನಲ್ಲಿ ಹಿಡಿಬೇಕು. ಯಾವ ಲೈನ್ಗೆ ಹಿಡಿಬೇಕು ಅಂದರೆ ಈ ಕ್ಯಾಪ್ ಹೈಟದ ಲೈನನ್ನು ನಾವು ಏನು ಡ್ರಾ ಮಾಡಿದ್ದೀವಿ ಈ ಲೈನ್ಗೆ ಈ ಪಾಯಿಂಟದಿಂದ, ಕಾರ್ನರ್ ಪಾಯಿಂಟದಿಂದ ಕ್ರಾಸ್ನಲ್ಲಿ ಟೇಪನ್ನು ಈ ರೀತಿ ಹಿಡಿಬೇಕು. ಮತ್ತು ನಮ್ಮ ಆರ್ಮ್ ಹೋಲ್ ಇದೆ 7.25. ಸೊ ಆ 7.25 ಎಲ್ಲಿಗೆ ಬರ್ತಾ ಇದೆ ಅಲ್ಲಿಗೆ ಒಂದು ಪಾಯಿಂಟನ್ನು ಡ್ರಾ ಮಾಡಬೇಕು. ಈಗ ನೋಡಿ, ನನ್ನ 7.25 ಇಲ್ಲಿಗೆ ಬರ್ತಾ ಇದೆ. ಇದು ನೋಡಿ, ನನ್ನ 7.25 ಪಾಯಿಂಟ್ ಇದೆ. ಇದೇ ರೀತಿ ನಿಮ್ಮ ಆರ್ಮ್ ಹೋಲ್ ಎಷ್ಟು ಇದೆ ಮತ್ತು ಅದು ಈ ರೀತಿ ಕ್ರಾಸ್ನಲ್ಲಿ ಹಿಡಿದಾಗ ಅಲ್ಲಿ ಪಾಯಿಂಟ್ ಎಲ್ಲಿಗೆ ಬರ್ತಾ ಇದೆ ಅಲ್ಲಿಗೆ ಆ ಪಾಯಿಂಟನ್ನು ನೀವು ಮಾರ್ಕ್ ಮಾಡ್ಕೊಳ್ಳಿ. ಸೊ ನೋಡಿ, ನಂದು 7.25 ಈ ಪಾಯಿಂಟ್ಗೆ ಬಂತು. ಸೊ ಇದು ಆಯಿತು ನನ್ನ ಆರ್ಮ್ ಹೋಲ್ ಪಾಯಿಂಟ್. ಸೊ ಸಿಂಪ್ಲಿ ಈಗ ಏನು ಮಾಡಬೇಕು ಅಂದರೆ ಈ ಕಾರ್ನರ್ ಪಾಯಿಂಟ್ ಮತ್ತು ಈ ಆರ್ಮ್ ಹೋಲ್ದ ಪಾಯಿಂಟನ್ನು ಈ ರೀತಿ ಜಾಯಿಂಟ್ ಮಾಡಬೇಕು. ಇದನ್ನು ನಾನು ಸಿಂಪ್ಲಿ ಸ್ವಲ್ಪ ಡಾಟೆಡ್ ಲೈನ್ನಲ್ಲಿ ಜಾಯಿಂಟ್ ಮಾಡ್ತಾ ಇದ್ದೀನಿ, ಸೋ ದ್ಯಾಟ್ ನಿಮಗೆ ಯಾವ ರೀತಿ ನಾವು ಮಾರ್ಕಿಂಗ್ ಮಾಡ್ತಾ ಇದ್ದೀವಿ ಅದು ಗೊತ್ತಾಗಲಿ ಅಂತ. ಇದು ಆದ ಮೇಲೆ ಈ ಆರ್ಮ್ ಹೋಲದ ಲೈನ್ ಏನಿದೆ ಇದ್ರದ್ದು ನಾವು ಒಂದು ಸೆಂಟರ್ ಪಾಯಿಂಟನ್ನು ತಕ್ಕೋಬೇಕು. ಸೊ ಸೆಂಟರ್ ಪಾಯಿಂಟ್ ತಕ್ಕೋಬೇಕಾದ್ರೆ ಟೇಪನ್ನು ಈ ರೀತಿ ಕ್ರಾಸ್ನಲ್ಲಿ ಹಿಡ್ಕೊಳ್ಳಿ ಮತ್ತು ಇದನ್ನು ಸಿಂಪ್ಲಿ ಈ ರೀತಿ ಡಬಲ್ ಫೋಲ್ಡ್ ಮಾಡಿದರೆ ನಮಗೆ ಇಲ್ಲಿಗೆ ಸೆಂಟರ್ ಪಾಯಿಂಟ್ ಸಿಗತ್ತೆ.
ಓಕೆ, ಇದು ಆಯಿತು ನಮ್ಮ ಸೆಂಟರ್ ಪಾಯಿಂಟ್. ಓಕೆ, ಈಗ ಏನು ಮಾಡಬೇಕು, ಈ ಸ್ಲೀವ್ಸದ ಉದ್ದ ಏನಿದೆ ಇಲ್ಲಿಗೆ ಸ್ಕೇಲನ್ನು ಸ್ವಲ್ಪ ಕ್ರಾಸ್ನಲ್ಲಿ ಹಿಡಿಬೇಕು. ನೋಡಿ, ನಾನು ಈ ರೀತಿ ತೋರಿಸ್ತೀನಿ ಅಂದರೆ ನಿಮಗೆ ಗೊತ್ತಾಗುತ್ತೆ. 1/4 ಇಂಚ್ ಕ್ರಾಸ್ನಲ್ಲಿ ಸ್ಕೇಲನ್ನು ಹಿಡಿದು ಈ ರೀತಿ ಒಂದು ಲೈನನ್ನು ಇಲ್ಲಿಗೆ ಡ್ರಾ ಮಾಡಬೇಕು. ಇದನ್ನು ನಾನು ಸ್ವಲ್ಪ ಡಾರ್ಕ್ ಮಾಡ್ತೀನಿ ನಿಮಗೆ ಕಾಣಲಿ ಅಂತ. ನೋಡಿ, ಸ್ವಲ್ಪ ಕ್ರಾಸ್ನಲ್ಲಿ 1/4 ಇಂಚ್ ಮಾತ್ರ. ಇಲ್ಲಿಗೆ ಈ ಲೈನ್ ಸೇಮ್ ಇರುತ್ತೆ, ಇಲ್ಲಿಗೆ ಈ ಲೈನ್ ಏನಿದೆ ಇದು ಮ್ಯಾಚ್ ಆಗುತ್ತೆ. ಇಲ್ಲಿಂದ ಈ ಪಾಯಿಂಟದಿಂದ ಸ್ವಲ್ಪ ಸ್ಲೈಟ್ಲಿ ಕ್ರಾಸ್ನಲ್ಲಿ ಈ ರೀತಿ ಡ್ರಾ ಮಾಡಬೇಕು. ಆಮೇಲೆ ಸ್ಕೇಲನ್ನು ಈ ರೀತಿ ಈ ಸೆಂಟರ್ ಪಾಯಿಂಟ್ ಏನು ನಾವು ಡ್ರಾ ಮಾಡಿದ್ದೀವಿ ಅಲ್ಲಿಂದ ಸ್ಕೇಲನ್ನು ಸಿಂಪ್ಲಿ ಈ ರೀತಿ ಸ್ಟ್ರೇಟಾಗಿ ಇಟ್ಕೊಂಡು ಆ ಸೆಂಟರ್ ಪಾಯಿಂಟ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಸಿಂಪ್ಲಿ ಇಲ್ಲಿ ಒಂದು ಪಾಯಿಂಟನ್ನು ಮಾರ್ಕ್ ಮಾಡಬೇಕು. ನೋಡಿ, ಮತ್ತೆ ಹೇಳ್ತಾ ಇದ್ದೀನಿ, ಈ ಸೆಂಟರ್ ಪಾಯಿಂಟ್ ತೆಗೆದ ಮೇಲೆ ಈ ನಮ್ಮ ಸ್ಲೀವ್ಸದ ಲೆಂತ್ ಏನಿತ್ತು ಈ ಲೈನ್ಗೆ ಸ್ಕೇಲನ್ನು ಸ್ವಲ್ಪ ಕ್ರಾಸ್ನಲ್ಲಿ ಈ ರೀತಿ ಹಿಡಿದು ಒಂದು ಸ್ಲೈಟ್ ಲೈನ್ ಹಾಕ್ಕೋಬೇಕು. ಇದಕ್ಕೆ 1/4 ಇಂಚ್ ಒಂದು ಅಂದಾಜು ಮೇಲೆ ನೀವು ಮಾಡಬಹುದು, ಇಷ್ಟೇ ಅಳತೆ ಅಷ್ಟೇ ಅಳತೆ ಅಂತ ಏನಿಲ್ಲ. ಅದು ಮಾಡಿದ ಮೇಲೆ ಈ ಸೆಂಟರ್ ಪಾಯಿಂಟ್ ಏನಿದೆ ಈ ಸೆಂಟರ್ ಪಾಯಿಂಟ್ ಸ್ಕೇಲನ್ನು ಈ ರೀತಿ ಸ್ಟ್ರೇಟಾಗಿ ಈ ಸ್ಲೈಟ್ಲಿ ನಾವು ಹೊಸ ಲೈನ್ ಏನು ಮಾಡ್ಕೊಂಡಿದ್ದೀವಿ ಆ ಲೈನ್ಗೆ ಸ್ಟ್ರೇಟಾಗಿ ಹಿಡ್ಕೋಬೇಕು. ಮತ್ತು ಆ ಪಾಯಿಂಟ್ ಎಲ್ಲಿಗೆ ಬರುತ್ತೆ ಆ ಪಾಯಿಂಟನ್ನು ಅಲ್ಲಿಗೆ ಮಾರ್ಕ್ ಮಾಡಬೇಕು. ಈಗ ಸಿಂಪ್ಲಿ ಸಿಕ್ಕಿರುವ ಹೊಸ ಪಾಯಿಂಟ್ ಮತ್ತು ಈ ಆರ್ಮ್ ಹೋಲದ ಪಾಯಿಂಟನ್ನು ಈ ರೀತಿ ಜಾಯಿಂಟ್ ಮಾಡಬೇಕು. ನೋಡಿ, ಈ ರೀತಿ. ಸೊ ಇದು ನಮ್ಮದು ಮೇಲುಗಡೆ ಸ್ಲೀವ್ಸದ ಒಂದು ಬೇಸಿಕ್ ಡ್ರಾಫ್ಟಿಂಗ್ ರೆಡಿ ಆಗುತ್ತೆ. ಇದರ ನಂತರ ನಾವು ಸ್ಲೀವ್ಸದ ರೌಂಡನ್ನು ಮಾರ್ಕ್ ಮಾಡಬೇಕು. ಅದು ಕೆಳಗಡೆ ಲೈನ್, ಈ ಲೈನ್ ಏನು ಮಾಡಿದ್ದೀವಿ ಇಲ್ಲಿಗೆ ನಮ್ಮ ಸ್ಲೀವ್ಸದ ರೌಂಡು ಮಾರ್ಕ್ ಆಗುತ್ತೆ. ಅದು ಎಷ್ಟು ಇದೆ ಅಂದರೆ 5/4 ಇಂಚ್ ಇದೆ. ಸೊ ನೋಡಿ, ನಂದು 5/4 ಇಂಚ್ ಇಲ್ಲಿಗೆ ಬರ್ತಾ ಇದೆ. ಟೇಪನ್ನು ಈ ರೀತಿ ಇಡೋದು 5/4 ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಒಂದು ಪಾಯಿಂಟನ್ನು ಮಾರ್ಕ್ ಮಾಡಿ. ಇದು ಆಯಿತು ನಮ್ಮ ಸ್ಲೀವ್ಸದ ರೌಂಡ್. ಈಗ ಈ ಆರ್ಮ್ ಹೋಲ್ ಪಾಯಿಂಟ್ ಮತ್ತು ಈ ಸ್ಲೀವ್ಸದ ಪಾಯಿಂಟ್, ಈ ಸ್ಲೀವ್ಸ್ ರೌಂಡ್ ಪಾಯಿಂಟ್ ಏನಿದೆ ಈ ಎರಡನ್ನ ಈ ರೀತಿ ಜಾಯಿಂಟ್ ಮಾಡಿ. ಇದು ಆಯಿತು ನಮ್ಮ ಬೇಸಿಕ್ ಸ್ಲೀವ್ಸದ ಡ್ರಾಫ್ಟಿಂಗ್ ರೆಡಿ. ಈಗ ಈ ಆರ್ಮ್ ಹೋಲದ ಪಾಯಿಂಟ್ ಏನಿದೆ ಮತ್ತು ಇದು ಸ್ಲೀವ್ಸದ ರೌಂಡ್ ಏನಿದೆ ಇದರಲ್ಲಿ ನಾವು ಸ್ಟಿಚಿಂಗ್ ಮಾರ್ಜಿನನ್ನು ಆ್ಯಡ್ ಮಾಡಬೇಕು. ಅದು ಎಷ್ಟು ಮಾಡ್ತಾ ಇದ್ದೀವಿ ಅಂದರೆ 1.5 ಇಂಚನ್ನು ಮಾಡ್ತಾ ಇದ್ದೀವಿ. ಸೊ ಈ ಆರ್ಮ್ ಹೋಲದ ಪಾಯಿಂಟದಿಂದ 1.5 ಇಂಚ್ ಇಲ್ಲಿಗೆ ಬರುತ್ತೆ ಮತ್ತು ಸ್ಲೀವ್ಸದ ರೌಂಡದಿಂದ 1.5 ಇಂಚ್ ಇಲ್ಲಿಗೆ ಬರುತ್ತೆ. ಸೊ ಇವು ಎರಡೂ ನಮ್ಮ ಆಯಿತು ಸ್ಟಿಚಿಂಗ್ ಮಾರ್ಜಿನದ ಪಾಯಿಂಟ್. ಈಗ ಈ ಎರಡೂ ಪಾಯಿಂಟನ್ನು ಜಾಯಿಂಟ್ ಮಾಡ್ಕೊಳ್ಳಿ, ಅಂದರೆ ಇದು ನಮಗೆ ಸ್ಟಿಚಿಂಗ್ ಮಾಡುವಾಗ ತುಂಬ ಯೂಸ್ಫುಲ್ ಆಗುತ್ತೆ. ಓಕೆ, ಸೊ ಈ ರೀತಿ ನಮ್ಮ ಸ್ಲೀವ್ಸದ ಒಂದು ಬೇಸಿಕ್ ಡ್ರಾಫ್ಟಿಂಗ್ ಇವಾಗ ರೆಡಿ ಆಯಿತು. ಈಗ ಸಿಂಪ್ಲಿ ನಾವು ಸ್ಲೀವ್ಸ್ಗೆ ಫ್ರಂಟದ ಶೇಪ್ ಮತ್ತು ಬ್ಯಾಕದ ಶೇಪ್ ಕೊಟ್ಟರೆ ನಮ್ಮ ಕೆಲಸ ಮುಗೀತು. ಸೊ ಬ್ಯಾಕ್ ಸ್ಲೀವ್ಸ್ ಶೇಪನ್ನು ಯಾವ ರೀತಿ ಕೊಡೋದು ಅಂದರೆ ತುಂಬ ಸಿಂಪಲ್ ಇದೆ. ಈ ಪಾಯಿಂಟ್ ನೋಡಿ, ಇಲ್ಲಿಗೆ ಏನು ಈ ರೀತಿ ಶೇಪ್ ರೆಡಿ ಆಗದೆ ಇಲ್ಲಿಗೆ ಏನು ಕಾರ್ನರ್ ಕಾಣಿಸ್ತಾ ಇದೆ ಇಲ್ಲಿ ಸಿಂಪ್ಲಿ ಸ್ವಲ್ಪನೇ ಈ ರೀತಿ ಕರ್ವ್ ಮಾಡಿ. ನೋಡಿ, ಮತ್ತೆ ಹೇಳ್ತಾ ಇದ್ದೀನಿ, ಈ ಕಾರ್ನರ್ ಏನು ರೆಡಿ ಆಗಿದೆ ಇಲ್ಲಿಗೆ ಈ ಕಾರ್ನರ್ಗೆ ಸಿಂಪ್ಲಿ ಈ ಲೈನದಿಂದ ಈ ಲೈನ್ಗೆ ಜಾಯಿಂಟ್ ಮಾಡುವ ಸಿಂಪ್ಲಿ ಈ ರೀತಿ ಸ್ವಲ್ಪ ಕರ್ವ್ ಮಾಡಿದರೆ ಮುಗೀತು. ಇದು ನಿಮ್ಮ ರೆಡಿ ಆಯಿತು ಬ್ಯಾಕ್ ಸ್ಲೀವ್ಸದ ಶೇಪ್. ಇಷ್ಟೇ ಇದೆ, ಇದರಲ್ಲಿ ಏನು ಮತ್ತೆ ಮಾಡುವ ನೆಸೆಸಿಟಿ ಇಲ್ಲ. ಸಿಂಪ್ಲಿ ಇದನ್ನು ನಾನು ಸ್ವಲ್ಪ ಡಾರ್ಕ್ ಮಾಡ್ತೀನಿ ಸೋ ದ್ಯಾಟ್ ಅದು ನಿಮಗೆ ಕಾಣಿಸ್ಲಿ ಅಂತ. ಓಕೆ, ನೋಡಿ, ಇದು ಆಯಿತು ನಮ್ಮ ಬ್ಯಾಕ್ ಸ್ಲೀವ್ಸದ ಶೇಪ್. ಈಗ ಫ್ರಂಟ್ ಸ್ಲೀವ್ಸದ ಶೇಪ್ಗಾಗಿ ಸಿಂಪ್ಲಿ ನಾನು ಆಲ್ರೆಡಿ ನಿಮಗೆ ಸ್ಲೀವ್ಸದ ಸ್ಕೇಲನ್ನು ಯಾವ ರೀತಿ ಬಳಸಬೇಕು, ಸ್ಲೀವ್ಸ್ ಕರ್ವ್ ಸ್ಕೇಲನ್ನು ಅದ್ರ ಬಗ್ಗೆ ವಿಡಿಯೋನ ತೋರಿಸ್ಕೊಟ್ಟಿದ್ದೀನಿ. ಯಾರಾದರೂ ಇನ್ನೂವರೆಗೆ ಆ ವಿಡಿಯೋನ ನೋಡಿಲ್ಲ ಅಂದರೆ ಖಂಡಿತ ಆ ವಿಡಿಯೋನ ನೋಡ್ಕೊಳ್ಳಿ, ತುಂಬ ಈಸಿ ಇದೆ. ಬಟ್ ನಿಮ್ಮ ಹತ್ರ ಇವಾಗ ಕರ್ವ್ ಕೂಡ ಇಲ್ಲ ಮತ್ತು ಮ್ಯಾಮ್ ನಮಗೆ ಫ್ರಂಟ್ ಸ್ಲೀವ್ಸ್ ಶೇಪನ್ನು ಪರ್ಫೆಕ್ಟಾಗಿ ಹೇಗೆ ಕೊಡೋದು ಅದು ಗೊತ್ತಿಲ್ಲ, ಇದಕ್ಕಾಗಿ ಏನಾದರೂ ಈಸಿ ಟ್ರಿಕ್ ಹೇಳಿ ಅಂದರೆ ತುಂಬ ಈಸಿ ಟ್ರಿಕ್ಕನ್ನು ಹೇಳ್ತಾ ಇದ್ದೀನಿ. ನೋಡಿ, ಈಗ ನಾನು 3 ಪಾಯಿಂಟ್ಸನ್ನು ಮಾರ್ಕ್ ಮಾಡ್ತಾ ಇದ್ದೀನಿ. ಈ 3 ಪಾಯಿಂಟ್ಸದ ಉದ್ದೇಶ ಏನಿದೆ ಅಂದರೆ ಓನ್ಲಿ ನಮಗೆ ಫ್ರಂಟ್ ಸ್ಲೀವ್ಸದ ಶೇಪನ್ನು ಚೆನ್ನಾಗಿ ಮತ್ತು ಪರ್ಫೆಕ್ಟಾಗಿ ಕೊಡೋಕ್ಕೆ ಬರಲಿ ಅಂತ. ಅದು ಬಿಟ್ಟು ಆ 3 ಪಾಯಿಂಟದ ಏನು ಬೇರೆ ಉದ್ದೇಶ ಇಲ್ಲ. ಸೊ ಎಲ್ಲೆಲ್ಲಿ ಪಾಯಿಂಟ್ ಮಾಡ್ತಾ ಇದ್ದೀನಿ ನೋಡಿ. ಫಸ್ಟ್ ಆಫ್ ಆಲ್ ಈ ನಮ್ಮದು ಮೇಲ್ಗಡೆ ಸ್ಲೀವ್ಸದ ಉದ್ದ ಲೈನ್ ಇದೆ, ಇಲ್ಲಿಂದ 1 ಇಂಚ್ಗೆ ಒಂದು ಮಾರ್ಕನ್ನು ಮಾಡ್ಕೋಬೇಕು. ನೋಡಿ, 1 ಇಂಚ್ಗೆ ಒಂದು ಮಾರ್ಕನ್ನು ಮಾಡಿದ್ದೀನಿ. ಫಸ್ಟ್ ಪಾಯಿಂಟ್ ಇದು ಆಯಿತು. ಈಗ ಈ ಸೆಂಟರ್ ಪಾಯಿಂಟನ್ನು ನಾವು ಏನು ಮಾಡಿದ್ದೀವಿ ಈ ಸೆಂಟರ್ ಪಾಯಿಂಟದಿಂದ ಟೇಪನ್ನು ಮೇಲುಗಡೆ ಇಟ್ಕೊಳ್ಳಿ ಮತ್ತು ಅರ್ಧ ಇಂಚ್ ಎಲ್ಲಿಗೆ ಬರುತ್ತೆ ಅಲ್ವಾ ಅಲ್ಲಿಗೆ ಒಂದು ಪಾಯಿಂಟನ್ನು ಮಾರ್ಕ್ ಮಾಡಬೇಕು. ನೋಡಿ, ಇಲ್ಲಿಂದ ಇಲ್ಲಿ ಅರ್ಧ ಇಂಚ್ ಇದೆ. ಅದರ ನಂತರ ಈ ಸೆಂಟರ್ ಪಾಯಿಂಟ್ ಮತ್ತು ಈ ಆರ್ಮ್ ಹೋಲದ ಪಾಯಿಂಟ್ ಏನಿದೆ ಅದರದ್ದು ಸೆಂಟರ್ ಪಾಯಿಂಟನ್ನು ತೆಗಿಬೇಕು. ಸೊ ಸಿಂಪ್ಲಿ ನೋಡಿ, ಟೇಪನ್ನು ಈ ರೀತಿ ಇಟ್ಕೊಳ್ಳಿ ಮತ್ತು ಟೇಪನ್ನು ಇಲ್ಲಿವರೆಗೆ
ಡಬಲ್ ಫೋಲ್ಡ್ ಮಾಡಿ, ಅಂದರೆ ನಿಮಗೆ ಇದ್ರದ್ದು ಸೆಂಟರ್ ಪಾಯಿಂಟ್ ಸಿಗತ್ತೆ. ಓಕೆ, ಸೊ ಇದು 1 ಇಂಚದ ಪಾಯಿಂಟ್, ಇದು ಅರ್ಧ ಇಂಚದ ಪಾಯಿಂಟ್, ಮತ್ತು ಇದು ಸೆಂಟರ್ ಪಾಯಿಂಟ್. ಈ 3 ಪಾಯಿಂಟನ್ನು ಸಿಂಪ್ಲಿ ನಾವೇನು ಮಾಡಬೇಕು ಅಂದರೆ ಜೋಡಿಸ್ಬೇಕು. ಸೊ ನಾನು ಯಾವ ರೀತಿ ಜೋಡಿಸ್ತಾ ಇದ್ದೀನಿ ಅದು ನಿಮಗೆ ಗೊತ್ತಾಗಲಿ ಅಂತ ನಾನು ಡಾಟೆಡ್ ಲೈನಲ್ಲಿ ಮಾಡಿದ್ದೀನಿ. ಸೊ ಸಿಂಪ್ಲಿ ಇದು ಜಾಯಿಂಟ್ ಮಾಡಿದರೆ ನಮಗೆ ಫ್ರಂಟ್ ಸ್ಲೀವ್ಸದ ಶೇಪ್ ಸಿಕ್ಬಿಡುತ್ತೆ. ನೋಡಿ, ಈ ಪಾಯಿಂಟದಿಂದ ಸ್ಟಾರ್ಟ್ ಮಾಡಿದ್ದೀನಿ, ಈ ಅರ್ಧ ಇಂಚ್ ಪಾಯಿಂಟನ್ನು ಕವರ್ ಮಾಡಿದ್ದೀನಿ, ಮತ್ತು ಈ ಸೆಂಟರ್ ಪಾಯಿಂಟ್ಗೆ ಮಿಕ್ಸ್ ಮಾಡಿದ್ದೀನಿ. ಸೊ ಇದನ್ನು ನಾನು ಇವಾಗ ಡಾರ್ಕ್ ಮಾಡ್ತೀನಿ, ಸೋ ದ್ಯಾಟ್ ನಿಮಗೆ ಶೇಪ್ ಎಕ್ಸಾಕ್ಟ್ಲಿ ಗೊತ್ತಾಗುತ್ತೆ. ನೋಡಿ, ಇದು ನಮ್ಮದು ಆಯಿತು ಬ್ಯಾಕ್ ಸ್ಲೀವ್ಸದ ಶೇಪ್, ಇದು ಆಯಿತು ನಮ್ಮ ಫ್ರಂಟ್ ಸ್ಲೀವ್ಸದ ಶೇಪ್. ಅದು ಕೊಡುವಾಗ ಚೆನ್ನಾಗಿ ನೀವು ಈ ರೀತಿ ಕರ್ವ್ನಲ್ಲಿ ಕೊಟ್ಟರೆ ತುಂಬ ಚೆನ್ನಾಗಿ ಇದ್ರದ್ದು ಶೇಪ್ ಬರುತ್ತೆ. ಸೊ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ನಾವು ಸ್ಲೀವ್ಸದ ಕಟ್ಟಿಂಗನ್ನು ಮಾಡಬಹುದು ಅಂತ. ಇದೇ ರೀತಿ ನಿಮಗೆ ಈಸಿಯಾಗಿ ಎಲ್ಲ ಥರದ ಬ್ಲೌಸಸನ್ನು ಕಲಿಬೇಕು ಅಂತ ಇದ್ದರೆ ನಮ್ಮದು ಬ್ಲೌಸ್ ಮಾಸ್ಟರಿ ಕ್ಲಾಸ್ ನಡೀತಾ ಇದೆ. ಅದರಲ್ಲಿ ನಾವು ಸಿಂಪಲ್ದಿಂದ ಅಡ್ವಾನ್ಸ್ವರೆಗೆ ನಿಮಗೆ 23 ಬ್ಲೌಸ್ ಪ್ಯಾಟರ್ನ್ಸನ್ನು ತುಂಬ ಈಸಿಯಾಗಿ ವಿತ್ ಪರ್ಫೆಕ್ಟ್ ನಾಲೆಜ್, ವಿತ್ ಪರ್ಫೆಕ್ಟ್ ಎಕ್ಸ್ಪ್ಲನೇಷನ್ ಎಲ್ಲನೂ ಹೇಳ್ಕೊಡ್ತೀವಿ. ಸೊ ನಿಮಗೇನಾದರೂ ಕ್ಲಾಸಸ್ ಜಾಯಿನ್ ಆಗಬೇಕು ಅಂತ ಆಸೆ ಇತ್ತು, ಅಥವಾ ಕ್ಲಾಸ್ ಬಗ್ಗೆ ಹೆಚ್ಚಿನ ಮಾಹಿತಿನ ಪಡ್ಕೋಬೇಕು ಅಂತ ಆಸೆ ಇದ್ದರೆ ಸ್ಕ್ರೀನ್ ಮೇಲೆ ನಾನು ಒಂದು ನಂಬರ್ ಕೊಡ್ತಾ ಇದ್ದೀನಿ. ಆ ನಂಬರ್ಗೆ ನೀವು ಕಾಲ್ ಅಥವಾ ವಾಟ್ಸಪ್ ಮೆಸೇಜ್ ಮಾಡಿ ಹೆಚ್ಚಿನ ಮಾಹಿತಿನ ಪಡಿಬಹುದು. ಸೊ ಬನ್ನಿ, ಇವಾಗ ನಮ್ಮದು ಸ್ಲೀವ್ಸದ ಪೂರ್ತಿ ಡ್ರಾಫ್ಟಿಂಗ್ ಏನಿದೆ, ಮಾರ್ಕಿಂಗ್ ಏನಿದೆ ಅದು ರೆಡಿ ಆಗಿದೆ. ಸಿಂಪ್ಲಿ ನಾವು ಇದನ್ನು ಇವಾಗ ಕಟ್ ಮಾಡಬೇಕು. ಸೊ ಕಟ್ ಮಾಡಬೇಕಾದ್ರೆ ಯಾವಾಗಲೂ ನೋಡಿ, ನಮ್ಮ ಬ್ಯಾಕ್ ಸ್ಲೀವ್ಸದ ಶೇಪ್ ಏನಿದೆ ಅಲ್ಲಿಂದ ನಾವು ಕಟ್ಟಿಂಗನ್ನು ಶುರು ಮಾಡಬೇಕು. ಸೊ ನೋಡಿ, ನಾನು ಕಟ್ಟಿಂಗನ್ನು ಎಲ್ಲಿಂದ ಶುರು ಮಾಡ್ತಾ ಇದ್ದೀನಿ ಅಂದರೆ ಇಲ್ಲಿಂದ. ಈ ರೀತಿ ನಮ್ಮ ಸ್ಲೀವ್ಸದ ಕಟ್ಟಿಂಗ್ ಏನಿತ್ತು ಅದು ಕಂಪ್ಲೀಟ್ ಆಗಿದೆ. ಬಟ್ ಇವಾಗ ಜಸ್ಟ್ ನಾವು ಬ್ಯಾಕ್ ಸ್ಲೀವ್ಸದ ಶೇಪನ್ನು ಕಟ್ ಮಾಡಿದ್ದೀವಿ. ಸೊ ಫ್ರಂಟ್ ಸ್ಲೀವ್ಸ್ ಶೇಪನ್ನು ಕಟ್ ಮಾಡೋಕ್ಕೋಸ್ಕರ ಫಸ್ಟ್ ಆಫ್ ಆಲ್ ನಾವು ಸ್ಲೀವ್ಸನ್ನು ಈ ರೀತಿ ಓಪನ್ ಮಾಡಬೇಕು. ಸೊ ನೋಡಿ ಎಷ್ಟು ಚೆನ್ನಾಗಿ ಪರ್ಫೆಕ್ಟಾಗಿ ಶೇಪ್ ಬಂದಿದೆ ಮತ್ತು ಎಷ್ಟು ಈಸಿಯಾಗಿ ನಾವು ಕಟ್ಟಿಂಗ್ ಮಾಡ್ಬೋದು ಅಂತ. ಸೊ ಇದು ಆಯಿತು ನಮ್ಮ ಬ್ಯಾಕ್ ಸ್ಲೀವ್ಸದ ಶೇಪ್. ಇವಾಗ ನಾವು ಫ್ರಂಟ್ ಸ್ಲೀವ್ಸದ ಶೇಪನ್ನು ಈ ಕಡೆ ಕಟ್ ಮಾಡೋಣ. ಸೊ ನೋಡಿ, ಇದು ಏನು ಮಾರ್ಕಿಂಗ್ ಮಾಡಿದ್ದೀವಿ ಇಲ್ಲಿ ಸಿಂಪ್ಲಿ ಓನ್ಲಿ ಫ್ರಂಟ್ ಸ್ಲೀವ್ಸದ ಶೇಪನ್ನು ಕಟ್ ಮಾಡ್ಕೋಬೇಕು. ಸೊ ನೋಡಿ, ಇದು ಆಯಿತು ನಮ್ಮ ಫ್ರಂಟ್ ಸ್ಲೀವ್ಸ್ ಮತ್ತು ಇದು ಆಯಿತು ನಮ್ಮ ಬ್ಯಾಕ್ ಸ್ಲೀವ್ಸ್. ಈ ರೀತಿ ತುಂಬ ಈಸಿಯಾಗಿ ಮತ್ತು ಪರ್ಫೆಕ್ಟಾಗಿ ನೀವು ಯಾವುದೇ ಥರದ ನಾರ್ಮಲ್ ಸ್ಲೀವ್ಸನ್ನು ಕಟಿಂಗ್ ಮಾಡಬಹುದು. ಐ ಹೋಪ್ ಸೊ ನಿಮಗೆ ಈ ವಿಡಿಯೋ ತುಂಬ ಬೆನಿಫಿಷಿಯಲ್ ಆಗಿದೆ, ಎಲ್ಲ ಪಾಯಿಂಟ್ಸು ನಿಮಗೆ ತುಂಬಾ ಈಸಿಯಾಗಿ ಅರ್ಥ ಆಗಿದೆ ಅಂತ. ಇದೇ ಥರ ಮತ್ತೆ ಯಾವುದಾದ್ರೂ ವಿಡಿಯೋ ಬೇಕು ಅಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಖಂಡಿತ ತಿಳಿಸಿ. ನಾನು ನೆಕ್ಸ್ಟ್ ಆ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡೋಕ್ಕೆ ಖಂಡಿತ ಟ್ರೈ ಮಾಡ್ತೀನಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋನಲ್ಲಿ. ಬಾಯ್ ಬಾಯ್.